ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಇವತ್ತು ವಿಧಾನಸೌಧ ಮುತ್ತಿಗೆ ಮಾಡಲಿವೆ. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆರಂಭವಾಗಲಿದೆ. ಪ್ರತಿಭಟನೆ ಬಳಿಕ ವಿಧಾನಸೌಧ ಮುತ್ತಿಗೆ ಮಾಡಲಿವೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟ ನಡೆಸ್ತಾ ಇದ್ದಾವೆ. ಇಂದು ಸದನದ ಹೊರಗೆ ಒಳಗೆ ಎಲ್ಲಾ ಕಡೆ ಪ್ರತಿಭಟನೆ ನಡೆಸೋದಕ್ಕೆ ವಿಪಕ್ಷಗಳು ತಯಾರಿ ಮಾಡಿವೆ. ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ವಿಪಕ್ಷಗಳು ಬಿಡದಿ ಟೌನ್ಶಿಪ್ ವಿರುದ್ಧವೂ ಕೂಡ ಹೋರಾಟ ನಡೆಸ್ತಾ ಇದ್ದಾವೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮೊದಲ ಅಧಿವೇಶನ ನಡೀತಾ ಇದೆ. ಆದರೆ ಒಂದೇ ಒಂದು ದಿನ ಕೂಡ ಅಧಿವೇಶನ ಸದನ ನಡೆದಿಲ್ಲ, ಕಲಾಪ ನಡೆದಿಲ್ಲ. ಪ್ರತಿದಿನ ಬಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ವಿಪಕ್ಷಗಳು ಧರಣಿ ಮಾಡ್ತಾ ಇದ್ದಾವೆ. ಸರ್ಕಾರ ಅದಕ್ಕೆ ತಲೆನೇ ಕೆಡಿಸಿಕೊಳ್ತಾ ಇಲ್ಲ. ಜನರ ಖರ್ಚಿನಲ್ಲಿ ಅಧಿವೇಶನವನ್ನ ನಡೆಸ್ತಾರೆ. ಆದರೆ ಒಂದೇ ಒಂದಿನಾನು ಕಲಾಪ ನಡೀತಾ ಇಲ್ಲ ಅಂತ ಸ್ವಲ್ಪನೂ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರತಿಪಕ್ಷವಾಗ್ಲಿ ಆಳುವವರಾಗ್ಲಿ ಇಬ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಇಂದು 8ನೇ ದಿನದ ವಿಧಾನಮಂಡಲ ಅಧಿವೇಶನ. 2 ದಿನಗಳ ವಿರಾಮ ಬಳಿಕ ಇಂದು ಅಧಿವೇಶನ ಪುನರಾರಂಭ. ವಿಪಕ್ಷಗಳ ಪ್ರತಿಭಟನೆಯಿಂದ 7 ದಿನಗಳ ಕಲಾಪ ಬಲಿಯಾಗಿದೆ. ಇವತ್ತು ಕೂಡ ವಿಪಕ್ಷಗಳು ಪ್ರತಿಭಟನೆ ಮಾಡೋ ಸಾಧ್ಯತೆ ಇದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಇವತ್ತು ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆ ಮಾಡಲಿದ್ದಾರೆ. ಅಲ್ಲಿಗೆ 8 ದಿನಗಳ ಕಲಾಪವು ವ್ಯರ್ಥ ಆಗುತ್ತಾ? ಬಿ ನಾಗೇಂದ್ರ ವಿರುದ್ಧದ ಪೋಸ್ಟರ್ ಹಿಡಿದು ವಿಪಕ್ಷಗಳು ಪ್ರತಿನಿತ್ಯ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಆಡಳಿತ ಪಕ್ಷದವರು ಸುಮ್ಮನೆ ಅಲ್ಲಿ ಕಲಾಪಕ್ಕೆ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಕಲಾಪ ನಡೀತಾ ಇಲ್ಲ. ಇವತ್ತು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಸುತ್ತೆ. ವಿಧಾನಸೌಧದ ಆವರಣದಲ್ಲಷ್ಟೇ ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ಅನಂತರ ವಿಧಾನಸೌಧ ಮುತ್ತಿಗೆ. ಪ್ರತಿಭಟನೆ ಬೆನ್ನಲ್ಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ಹತ್ರ ಪೊಲೀಸ್ ಇಲಾಖೆ ಹೆಚ್ಚುವರಿ ತುಕಡಿಗಳನ್ನು ನಿಯೋಜಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಫ್ರೀಡಂ ಪಾರ್ಕ್ನಿಂದ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಎಲ್ಲಾ ಲೀಡರ್ಸ್ ಬಂದಿದ್ದಾರಾ? ಬಿಜೆಪಿ ಲೀಡರ್ಸ್ ಬಂದಿದ್ದಾರಾ? ಪ್ರತಿಭಟನೆಯನ್ನ ಇವತ್ತು ಕಂಟಿನ್ಯೂ ಮಾಡ್ತಾರಾ? ಜನಗಳ ದುಡ್ಡಿನಲ್ಲಿ ನಡೀತಾ ಇರುವಂತಹ ಸದನದ ಅವಧಿ ವೇಸ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಪ್ರತಿಪಕ್ಷಗಳು ಏನ್ ಹೇಳ್ತಾ ಇದ್ದಾವೆ? ಅವರು ಒಂದ್ ಕಡೆ ಪ್ರತಿಭಟನೆ ಮಾಡಿ ಇನ್ನೊಂದ್ ಕಡೆ ಬೇರೆ ವಿಚಾರಗಳ ಕುರಿತಾಗಿ ಕಲಾಪ ಮುಂದುವರಿಸಬಹುದಾಗಿತ್ತಲ್ವಾ? ಈ ಕ್ಷಣ ಪ್ರತಿಭಟನೆಯ ಕಾವು ಯಾವ ರೀತಿಯಲ್ಲಿದೆ ಅಭಿಷೇಕ್? ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭ ಆಗಿರುವಂತದ್ದು. ಸುಮಾರು ಬೆಂಗಳೂರಿನ ಅನೇಕ ವಲಯಗಳಿಂದ ಬಿಜೆಪಿಯ ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಸೇರಿರುವಂತದ್ದು. ಸುಮಾರು ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಸೇರಿರುವಂತದ್ದು. ಹೀಗೆ ಮಾಜಿ ಮಹಾಪೌರ ಹರೀಶ್ ಅವರು ಅಲ್ಲಿ ಒಂದು ಕ್ಯಾಂಟರ್ನ ಮೇಲೆ ನಿಂತು ಮಾತನಾಡ್ತಿರುವಂತಹ ಚಿತ್ರಣ ಒಂದ್ ಕಡೆಗೆ ಆಯ್ತು ಅಂದ್ರೆ, ಇಲ್ಲಿಂದ ಇಷ್ಟು ಜನ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡ್ತೇವೆ ಅಂತ ಈಗಾಗಲೇ ತಿಳಿಸಿರುವಂತರ ಪ್ರಕಾರ ಪ್ಲಾನ್ ನ ಆರಂಭ ಮಾಡಿರುವಂತದ್ದು. ಇನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ನಾವು ಮಾತಾಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಂತದ್ದು, ಒಂದ್ ವೇಳೆ ಸರ್ಕಾರಕ್ಕೆ ಏನಾದ್ರೂ ನಾಚಿಕೆ ಅನ್ನೋದು ಇದ್ದಿದ್ರೆ ಆರೋಪ ಹೊತ್ತಿರುವಂತಹ ಕಳಂಕಿತ ಸಚಿವನನ್ನ ನಾಗೇಂದ್ರನನ್ನ ಕೂಡಲೇ ರಾಜೀನಾಮೆ ಪಡೆದು ಅದಾದ ನಂತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಇಲ್ಲಿಗೆ ಹೈಕಮಾಂಡ್ಗೆ ಹಣವನ್ನು ತಲುಪಿಸಿದ್ದಾರಾ ಅಥವಾ ಇತರೆ ಶಾಸಕ ಅಥವಾ ಸಚಿವರಿಗೆ ಹಣವನ್ನು ತಲುಪಿಸಿದ್ದಾರಾ ಅಥವಾ ಬೇರೆ ಬೇರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಹಣವನ್ನು ತಲುಪಿಸಿದ್ದಾರಾ ಅನ್ನೋದನ್ನ ಈಗ ಯಾರೂ ಕೂಡ ಬಹಿರಂಗಗೊಳಿಸೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದಲೇ ನಾಗೇಂದ್ರರನ್ನ ವಾಪಸ್ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಕಳಂಕಿತ ವ್ಯಕ್ತಿಯನ್ನ ಹಿಡಿದು ಸದನ ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಆ ವ್ಯಕ್ತಿ ರಾಜೀನಾಮೆ ನೀಡಿದ ಕೂಡಲೇ ನಾವು ರೈತರ ಸಮಸ್ಯೆ ಇರಬಹುದು, ಬೇರೆ ಬೇರೆ ಸಮಸ್ಯೆಗಳನ್ನು ಮಾತನಾಡೋದಕ್ಕೆ ಸಿದ್ದರಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತಾಗಲಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ಸದನದ ಒಳಗೆ ಹಾಗೂ ಹೊರಗಡೆ ಇದೇ ರೀತಿ ಮುಂದುವರಲಿದೆ ಅನ್ನೊಂದು ಮಾಹಿತಿಯನ್ನ ನೀಡಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಲಿದ್ದೇನೆ. ಸರಿಗ ಕಳೆದ ಒಂದು ವಾರದಿಂದ ಅಧಿವೇಶನದ ಹೊರಗೆ ಹಾಗೂ ಒಳಗೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಲೇ ಇದ್ದೀರಾ. ಆದರೆ ಆ ಕಡೆಯಿಂದ ಒಂದಿಷ್ಟು ಕೂಡ ಆ ವಿಚಾರವನ್ನ ಮಾತನಾಡೋದಕ್ಕಾಗ್ಲಿ ಅಥವಾ ಸ್ಪಷ್ಟೀಕರಣ ಕೊಡೋದಕ್ಕಾಗ್ಲಿ ಸಿದ್ಧರಿಲ್ಲ. ಆದ್ರೆ ಮತ್ತೊಂದು ಕಡೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇವೆ, ನಾಗೇಂದ್ರ ತಪ್ಪು ಮಾಡಿಲ್ಲ, ಅದೇ ಕಾರಣದಿಂದ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಅನೇಕ ಬಾರಿ ತಿಳಿಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ಈ ಹೋರಾಟವನ್ನು ಮುಂದುವರಿಸಿರೋದು ಯಾಕೆ? ಇದು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವರು, ನೀವು ಅವ್ರ ರಾಜೀನಾಮೆ ಮೊದಲು ಪಡೆದಿದ್ದಾಕೆ? ತಪ್ಪು ಮಾಡೇ ಇಲ್ವಲ್ಲ, ನೀವ್ಯಾಕೆ ಅವರನ್ನ ರಾಜೀನಾಮೆ ಪಡೆದ್ರಿ?
ಅನ್ಯಾಯ ಅಲ್ವಾ ಅವ್ರಿಗೆ? ನೀವು ಮಾಡಿದ್ದು ಕಾಂಗ್ರೆಸ್ನವರು ಅವ್ರಿಗೆ ಮಾಡಿದ್ದು ಅನ್ಯಾಯ ಅಲ್ವಾ? ಜೈಲಿಗೆ ಕಳಿಸಿದ್ದು ಅನ್ಯಾಯ ಅಲ್ವಾ? ಈಗಲೂ ಇನ್ನೂ ಕೇಸ್ ಅವ್ರ ಪೆಂಡಿಂಗ್ ಇದೆ. ಇದು ಅವ್ರಿಗೆ ಆದ ಅನ್ಯಾಯ ಅಲ್ವಾ? ಅಂದ್ರೆ ಅನ್ಯಾಯ ನೀವೇ ಮಾಡಿದ್ರ? ಆದ್ರೆ 187 ಕೋಟಿ ನುಂಗಿದ್ಯಾರು? ಕಾಂಗ್ರೆಸ್ ನಾಗೇಂದ್ರ ಅವರ, ಅಥವಾ ಅವರು ಇಬ್ರು ಸೇರಿಯಾ, ಅಥವಾ ಅವ್ರು ನುಂಗಿ ನಿಮಗ್ ಕೊಟ್ರ? ಅನೇಕ ಪ್ರಶ್ನೆಗಳಿವೆಯಲ್ಲ. ಈಗ ನಿಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಹಿಂದೆ ಸದನದಲ್ಲೇ ಒಪ್ಕೊಂಡ್ರಲ್ಲ, 187 ಕೋಟಿ ಅಲ್ಲ, ಬರೀ 89 ಕೋಟಿ 62 ಲಕ್ಷ ಅದನ್ನೆಲ್ಲನೂ ರಿಕವರಿ ಮಾಡ್ತಿದ್ದೀವಿ. ಅಂದ್ರೆ ರಿಕವರಿ ಮಾಡ್ತಿದೀವಿ ಅಂತಂದ್ರೆ ಕಳ್ಳ ಸಿಕ್ಕಿಬಿದ್ದ, ನುಂಗಿದ್ದಾರೆ ಅಂತ ಸಿಕ್ಕಿಬಿದ್ರು. ಈಗ ಮಾಲ್ ವಾಪಸ್ ಕೊಟ್ರು, ಮಾಲ್ ವಾಪಸ್ ಕೊಟ್ರೆ ಅವನ ಮೇಲೆ ಕೇಸ್ ಇಲ್ವಾ? ಹಂಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳರನ್ನು ಹಿಡಿದು ಮಾಲ್ ವಾಪಸ್ ಕದ್ದ ಮಾಲನ್ನು ವಾಪಸ್ ತಗೊಂಡ್ರೆ ಇನ್ಮೇಲೆ ಯಾಕೆ ಕೇಸ್ ಹಾಕ್ಬೇಕು? ಅವ್ರು ಬೇರೆಯವರ ಮೇಲೆ ಯಾಕೆ ಜೈಲಿಗೆ ಕಳಿಸಬೇಕು? ಈ ನೀತಿ ಕಾಂಗ್ರೆಸ್ದ? ಕದ್ದವನು ಕದ್ದ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಅದರಿಂದಾಗಿ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ. ಈಗ ನಿಮ್ಮ ಹೆಸರು ಅವನು ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನೀವು ಅವರನ್ನ ಇದಕ್ಕೆ ತಗೊಂಡಿದ್ದೀರಿ. ಅವ್ರ ಲೆಕ್ಕಾಚಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದಾಯ್ತು, ಜೈಲಿಗೆ ಹೋಗಿ ಬಂದಿದ್ದಾಯ್ತು, ಕ್ಲೀನ್ ಚಿಟ್ ತೆಗೆದುಕೊಂಡ್ ಬಂದ್ರು ಕೂಡ ಇವತ್ತು ಹೋರಾಟ ಇದು ರಾಜಕೀಯ ಪ್ರೇರಿತ ಅಷ್ಟೇ. ಯಾಕಂದ್ರೆ ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತಗೊಂಡಿದ್ದು ನಾವು ಸಫಲ ಆದ್ವಿ, ಇಲ್ಲಿ ನನ್ನ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಜೆಡಿಎಸ್ ಪಣ ತೊಟ್ಟಿದ್ದಾರೆ ಅಂತಾರೆ. ಇದು ಬಂಡತನದ ಮಾತುಗಳು. ಅವ್ರಿಗೆ ಕ್ಲೀನ್ ಚಿಟ್ ಯಾರು ಕೊಟ್ಟಿರೋದು? ಯಾರು? ಸಿದ್ದರಾಮಯ್ಯ ಕೊಟ್ರ? ರಾಹುಲ್ ಗಾಂಧಿ ಕೊಟ್ರ? ಸೋನಿಯಾ ಗಾಂಧಿನ ಅಥವಾ ಪ್ರಿಯಾಂಕಾ ಗಾಂಧಿನ? ಕೋರ್ಟ್ ಕೊಟ್ಟಿದ್ಯಾ? ಕೋರ್ಟ್ ಅಲ್ಲಿ ಯಾಕೆ ಪೆಂಡಿಂಗ್ ಇದೆ ಕೇಸ್ಗಳು? ಇದು ಜನರ ಮುಂದೆ ಹೇಳಿದ್ರೆ ನೀವು ಎಲ್ಲೋ ಹೇಳ್ಬಿಟ್ಟು ಮನೇಲಿ ಕೂತ್ಕೋತೀರಿ. ಜನರ ಮುಂದೆ ಏನಾದ್ರೂ ಹೋದ್ರೆ ಗುಡಿಸೋದೆಲ್ಲ ಕೈಗೆ ಬರ್ತದ. ಮೇಲೆ ಭ್ರಷ್ಟ ಸಚಿವನನ್ನ ಇಟ್ಕೊಂಡು ಯಾವ ರೀತಿ ಆಡಳಿತವನ್ನ ನೀಡ್ತೀರಾ ಆ ವ್ಯಕ್ತಿಯನ್ನ ಕೂಡಲೇ ಅಂದ್ರೆ ಸಂಪುಟದಿಂದ ವಜಾಗೊಳಿಸಬೇಕು ಅಥವಾ ಅವರ ರಾಜೀನಾಮೆನ ಪಡೆಯೋರ್ಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಈಗ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.